ಲಾಸ್ಟ್ ವಿಡಿಯೋದಲ್ಲಿ ನಾವು ಎಸ್ ಐ ಪಿಯಲ್ಲಿ ನೀವು ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ಕಟ್ಟಿಲ್ಲ ಅಂದರೆ ಏನು ಚಾರ್ಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದೇ ರೀತಿ ಇವಾಗ ಎ ಟಿ ಎಮ್ನಲ್ಲಿ ಕ್ಯಾಶ್ ವಿಡ್ರಾವಲ್ ಮಾಡಿದಾಗ ಏನು ಚಾರ್ಜಸ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎ ಟಿ ಎಮ್ನಲ್ಲಿ ನಾವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಎರಡು ರೀತಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನು, ಇನ್ನೊಂದು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದರೆ ಮೇನ್ಲಿ ಕ್ಯಾಶ್ ವಿಡ್ರಾ ಮಾಡುವಂಥದ್ದು. ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದರೆ ನಿಮಗೆ ಚೆಕ್ ಅಪ್ಲೈ ಮಾಡೋದು, ಎ ಟಿ ಎಮ್ ಕಾರ್ಡ್ ಪಿನ್ ಚೇಂಜ್ ಮಾಡೋದು, ಇಲ್ಲ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋದು, ಇಲ್ಲ ನಾವು ಲಾಸ್ಟ್ 7 ಡೇಸ್ ಸ್ಟೇಟ್ಮೆಂಟ್ ತೆಗೆಯುವಂಥದ್ದು, ಈ ಥರ ಕ್ಯಾಶ್ ತೆಗೆದೇ ಮಾಡುವಂಥ ಟ್ರಾನ್ಸಾಕ್ಷನ್ಗೆ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ನಾವು ಹೇಳ್ತೀವಿ. ನಾವು ಎ ಟಿ ಎಮ್ಗೆ ಹೋಗಿ ನಮ್ಮ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ಹಣನ ತೆಗೆಯುವಂಥದ್ದು, ಅದಕ್ಕೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಅದರಲ್ಲೂ 2 ಕ್ಲಾಸಿಫಿಕೇಷನ್ ಇದೆ, ಒಂದು ಮೆಟ್ರೋ, ಇನ್ನೊಂದು ನಾನ್ ಮೆಟ್ರೋ ಅಂತ. ಮೆಟ್ರೋದಲ್ಲಿ ನಮಗೆ ನಾರ್ಮಲಿ 3 ಟ್ರಾನ್ಸಾಕ್ಷನ್ ಮಾತ್ರ ಫ್ರೀ ಇರುತ್ತೆ. ನಾನ್ ಮೆಟ್ರೋದಲ್ಲಿ ನಮಗೆ 5 ಟ್ರಾನ್ಸಾಕ್ಷನ್ ಫ್ರೀ ಇರುತ್ತೆ. ಈ ಲಿಮಿಟ್ ನಾನು ಹೇಳಿದೆ, ಮೆಟ್ರೋದಲ್ಲಿ 3 ಮತ್ತು ನಾನ್ ಮೆಟ್ರೋದಲ್ಲಿ 5 ಟ್ರಾನ್ಸಾಕ್ಷನ್. ಇದು ಒಂದು ತಿಂಗಳಿಗೆ, ದಯವಿಟ್ಟು ನೆನಪಿಟ್ಕೊಳ್ಳಿ, ಒಂದು ತಿಂಗಳಿಗೆ. ಓಕೆ, ಸೊ ನಾವು ಯಾವಾಗ ಈ ಫ್ರೀ ಲಿಮಿಟ್ ಕ್ರಾಸ್ ಮಾಡ್ತೀವಿ ನಮಗೆ 23 ರೂಪಾಯಿ ಪರ್ ಟ್ರಾನ್ಸಾಕ್ಷನ್ಗೆ ಚಾರ್ಜ್ ಮಾಡ್ತಾರೆ. ಸೊ ನಾವು ಯಾವತ್ತು ಕ್ಯಾಶ್ ವಿಡ್ರಾಲ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಯಾವತ್ತೂ ಒಂದು ವಿಷಯ ನೆನಪಿರಬೇಕು, ನನ್ನ ಹತ್ರ ಇರೋ ಡೆಬಿಟ್ ಕಾರ್ಡ್ ಏನು, ಅದಕ್ಕೆ ಎಷ್ಟು ಫ್ರೀ ಲಿಮಿಟ್ ಇದೆ. ಯಾಕಂದರೆ ಇದು ಒಂದೊಂದು ಬ್ಯಾಂಕಿಗೆ ಒಂದೊಂದು ಥರ ಇರುತ್ತೆ, ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಥರ ಇರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಬೇಕು. ನಿಮ್ಮದು ಫ್ರೀ ಲಿಮಿಟ್ ಕ್ರಾಸ್ ಆದಮೇಲೆ 23 ರೂಪಾಯಿ ಪರ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಗುತ್ತೆ. ಆ ಚಾರ್ಜಸ್ ಅವಾಯ್ಡ್ ಆಗಬೇಕು ಅಂತಂದರೆ ನೀವು ಯಾವತ್ತು ನಾನು ಎಷ್ಟು ಸಲ ಕ್ಯಾಶ್ ವಿಡ್ರಾ ಮಾಡಿದ್ದೀನಿ ನನ್ನ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಿ ಎ ಟಿ ಎಮ್ಮಿಂದ ಅಂತ ನೀವು ನೋಡ್ಕೊಂಡಿರ್ಬೇಕಾಗ್ತದೆ. ಸೊ ಇದರಿಂದ ನಾವು ಎ ಟಿ ಎಮ್ಮಲ್ಲಿ ಕ್ಯಾಶ್ ವಿಡ್ರಾವಲ್ ಚಾರ್ಜಸ್ನ ಅವಾಯ್ಡ್ ಮಾಡ್ಬೋದು. ಅದೇ ರೀತಿ ನಮಗೆ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತಲೂ ಇದೆ. ಅಂದರೆ ನಾನು ನಿಮ್ಗೆ ಆವಾಗಲೇ ಹೇಳಿದಾಗೆ ನೀವು ನಿಮ್ಮ ಎ ಟಿ ಎಮ್ಗೆ ಹೋಗಿ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋದು, ಇಲ್ಲ ಲಾಸ್ಟ್ 5 ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೆಗೆಯುವಂಥದ್ದು, ಇಲ್ಲ ಚೆಕ್ ಬುಕ್ ಅಪ್ಲೈ ಮಾಡುವಂಥದ್ದು, ಈ ಥರ ಟ್ರಾನ್ಸಾಕ್ಷನ್ ನಾವು ಲಿಮಿಟ್ ಕ್ರಾಸ್ ಮಾಡಿದಾಗ ನಮಗೆ 10 ರೂಪಾಯಿಂದ 11 ರೂಪಾಯಿ ಚಾರ್ಜಸ್ ಬೀಳುತ್ತೆ ಬ್ಯಾಂಕ್ ಕಡೆಯಿಂದ. ಇದು ಒಂದೊಂದು ಬ್ಯಾಂಕಿಗೆ ಒಂದೊಂದು ಥರ ಇದೆ. ಹೇಗೆ ಕ್ಯಾಶ್ ವಿಡ್ರಾವಲ್ ನಾವು 23 ರೂಪಾಯಿ ಅಂತ ಹೇಳಿದ್ವಿ, ಅದೇ ರೀತಿ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಇಷ್ಟೇ ಅಮೌಂಟ್ ಅಂತೆಲ್ಲ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇದೆ. ಬಟ್ ಮೆಟ್ರೋ ಸಿಟಿ ಅಂದರೆ ಬೆಂಗಳೂರು, ಇಲ್ಲಿ ನಿಮಗೆ 3 ಟ್ರಾನ್ಸಾಕ್ಷನ್ ಮಾತ್ರ ಫ್ರೀ ಇರುತ್ತೆ. 3 ಎಲ್ಲ ಸೇರಿ ಅಂದರೆ ಕ್ಯಾಶ್ ವಿಡ್ರಾವಲ್ ಮತ್ತು ನಿಮ್ಮ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಕೊಂಡು ಎಲ್ಲದಕ್ಕೂ ಸೇರಿ 3 ಟ್ರಾನ್ಸಾಕ್ಷನ್ ಮಾತ್ರ ಫ್ರೀ ಇರುತ್ತೆ. ನಾನ್ ಮೆಟ್ರೋ ಅಂದರೆ ಬೆಂಗಳೂರು ಬಿಟ್ಟು ನಮ್ಮ ರಾಜ್ಯದ ಎಲ್ಲ ಎ ಟಿ ಎಮ್ಗಳಲ್ಲಿ ನಿಮಗೆ 5 ಟ್ರಾನ್ಸಾಕ್ಷನ್ ಮಾತ್ರ ಫ್ರೀ ಇರುತ್ತೆ. ನೀವು ಇದನ್ನು ಯೋಚನೆ ಮಾಡಿ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನನಗೆ ಒಂದು 3-4 ಇಯರ್ಸ್ ಬ್ಯಾಕ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್. ಹೀಗೆ ಒಬ್ಬ ಕಸ್ಟಮರ್ ಅವರ ಡೆಬಿಟ್ ಕಾರ್ಡ್ನ ಅವ್ರ ಮನೆಗೆ ಕೊಟ್ಟೋಗಿರ್ತಾರೆ. ಓಕೆ, ಅವರು ವರ್ಕ್ ಬೇರೆ ಕಡೆ ಮಾಡ್ತಾಯಿರ್ತಾರೆ, ಅವ್ರಿಗೆ ಸ್ಯಾಲ್ರಿ ಬರುತ್ತೆ. ಎಕ್ಸಾಂಪಲ್ 31ನೇ ತಾರೀಕು ಸ್ಯಾಲ್ರಿ ಬರುತ್ತೆ. 31ನೇ ತಾರೀಕು ಎಷ್ಟು ಗಂಟೆ ಸ್ಯಾಲ್ರಿ ಬರುತ್ತೆ ಅಂತ ಗೊತ್ತಿಲ್ಲ. ನಾರ್ಮಲಿ 5 ಗಂಟೆ ಬರುತ್ತೆ. ಒಂದೊಂದು ಸಲ ಗೊತ್ತಲ್ಲ ನಿಮಗೆ, RTGS ಆಗೋದು ಅಥವಾ ಫಂಡ್ ಟ್ರಾನ್ಸ್ಫರ್ ಆಗೋದು ಲೇಟ್ ಆಗ್ಬೋದು. ಆ ಮನೆಯವ್ರು ಏನು ಮಾಡ್ತಾರೆ, ಪಕ್ಕದಲ್ಲಿರೋ ಎ ಟಿ ಎಮ್ಗೆ ಹೋಗೋದು, ಎ ಟಿ ಎಮ್ ಕಾರ್ಡ್ ಹಾಕೋದು, ಬ್ಯಾಲೆನ್ಸ್ ಬಂದ ಚೆಕ್ ಮಾಡೋದು, ಎ ಟಿ ಎಮ್ಗೆ ಹೋಗೋದು, ಬ್ಯಾಲೆನ್ಸ್ ಬಂತಂದರೆ ಚೆಕ್ ಮಾಡೋದು. 1 ಅವರಲ್ಲಿ ಒಂದು 3 ಸಲ ಚೆಕ್ ಮಾಡ್ತಾರೆ. ಅಲ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ಹೋಯ್ತು ಅವ್ರದ್ದು. ನೆಕ್ಸ್ಟ್ ಮತ್ತೆ ಬರ್ತಾರೆ, ಮತ್ತೆ ಚೆಕ್ ಮಾಡ್ತಾರೆ. ಇದೆಲ್ಲ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಅವರಿಗೆ ಫ್ರೀ ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಆಗಿರುವಂಥ ಟ್ರಾನ್ಸಾಕ್ಷನ್. ಆವಾಗ ಅವ್ರು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅವ್ರಿಗೆ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಒಬ್ರಿಗೊಂದು ಸ್ಯಾಲ್ರಿ ಇರುತ್ತೆ, ಒಂದು 15,000. ಅವ್ರ ಮನೆಯವರು ಫಸ್ಟಿಗೆ 3 ಟ್ರಾನ್ಸಾಕ್ಷನ್ ಫಸ್ಟ್ ಡೇನೇ ತೆಗೆದುಬಿಟ್ರು. ನೆಕ್ಸ್ಟ್ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅವ್ರು ಹೇಳ್ತಾರೆ ಅವ್ರ ಮನೇಲಿ ಏನಂತ, ನೀವೆಲ್ಲ ದುಡ್ಡು ಒಂದೇ ಸಲ ಡ್ರಾ ಮಾಡಬೇಡಿ, ಯಾವ ಬೇಕೋ ಅವಾಗ ಮಾತ್ರ ಹೋಗಿ ಡ್ರಾ ಮಾಡಿ ಅಂತ. ಇವ್ರೇನು ಮಾಡ್ತಾರೆ, ಹೋಗೋದು 1,000 ರೂಪಾಯಿ ತೆಗೆಯೋದು, ಹೋಗೋದು 200 ರೂಪಾಯಿ ತೆಗೆಯೋದು, ಈ ಥರ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ 23 ರೂಪಾಯಿ ಬೀಳ್ತಾ ಇರುತ್ತೆ ಅವರಿಗೆ. ಆ ಟ್ರಾನ್ಸಾಕ್ಷನ್ ಅವ್ರು ನೋಡಿರೋದಿಲ್ಲ. ಕೊನೆಗೆ ಒಂದು ದಿವಸ ಗೊತ್ತಾಗುತ್ತೆ, ಅಯ್ಯೋ ನಮ್ಗೆ ಇಷ್ಟೆಲ್ಲ ಚಾರ್ಜಸ್ ಆಗಿಬಿಟ್ಟಿದೆ ಹಾಕ್ಕೊಂಡು. ಈ ಥರ ನಾವು ಎಲ್ಲೋ ಒಂದು ಸಲ ನಾವು ಡ್ರಾ ಮಾಡ್ಲಿಕ್ಕೆ ಹೋಗಿರ್ತೀವಿ, 100 ರೂಪಾಯಿ ಬೇಕಾಗಿರುತ್ತೆ ಅರ್ಜೆಂಟ್. ನಾವು ಯಾವ ಥರ ಈ ಥರ ಟ್ರಾನ್ಸಾಕ್ಷನ್ ಮಾಡ್ತೀವಿ, 100 ರೂಪಾಯಿ ಡ್ರಾ ಮಾಡ್ತೀವಿ, ನಮಗೆ 23 ರೂಪಾಯಿ ಅಕೌಂಟಲ್ಲಿ ಡೆಬಿಟ್ ಆಗಿರುತ್ತೆ. ಅಂದರೆ ನಂದು 23 ರೂಪಾಯಿ ಹೋಯಿತು ಅಲ್ಲಿ. ನೀವು ಇದನ್ನು ಯೋಚನೆ ಮಾಡಿ, ಈ ಥರ ಲಾಸ್ನ ಮಾಡ್ಕೊಬೇಡಿ. ನಿಮ್ಮ ಎ ಟಿ ಎಮ್ ಕಾರ್ಡ್ ಯಾವುದು ಅಂದರೆ ನಿಮ್ಮದು ಡೆಬಿಟ್ ಕಾರ್ಡ್ ಯಾವುದು, ಆ ಡೆಬಿಟ್ ಕಾರ್ಡಿಗೆ ಎಷ್ಟು ಫ್ರೀ ಲಿಮಿಟ್ ಇದೆ ಕರೆಕ್ಟಾಗಿ ತಿಳ್ಕೊಂಡು ದಯವಿಟ್ಟು ನೀವು ಯೂಸ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ನಾವು ಫೈನಾನ್ಷಿಯಲ್ ಪ್ರಾಡಕ್ಟ್ಸಲ್ಲಿ ಇರುವಂಥ ಚಾರ್ಜಸ್ಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ. ನಮ್ಮ ಇಂಟೆನ್ಷನ್ ಇಷ್ಟೇ, ಏನು ಅಂತಂದರೆ ಪ್ರತಿಯೊಬ್ಬರು 1 ರೂಪಾಯಿನೂ ಕಳ್ಕೊಬಾರ್ದು. ಕೆಲವರಿಗೆ ಗೊತ್ತಿರೋಲ್ಲ ವಿಷಯಗಳು, ಎಲ್ಲೆಲ್ಲಿ ನನ್ನ ಚಾರ್ಜಸ್ ಆಗುತ್ತೆ ಕಂಡು ಅವ್ರು ಅದನ್ನು ಮ್ಯಾನೇಜ್ ಮಾಡ್ಬೋದು. ಅವ್ರು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಸೊ ನಾವು ನಮ್ಮ ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.